ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಕ್ತುಮ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಮದರ್ ಬೋರ್ಡ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ, ಹೌದಾ? ಸೊ ಮದರ್ ಬೋರ್ಡ್ ಅಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಇರ್ತಾವ ಅಂತ ನಾವು ಕಲಿತ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ನೋಡೋಣ ಅಂದ್ರೆ ಪವರ್ ಸಪ್ಲೈ ಕಂಪ್ಯೂಟರ್ ಯಾವ ರೀತಿ ಹೋಗ್ತದ ಅಂತ ನೋಡ್ತೀವಿ. ಸೊ ಪವರ್ ಸಪ್ಲೈ ಮಾಡ್ಲಿಕ್ಕೆ ಯಾರಿದ್ದಾರೆ ನಮ್ಮ ಕಡೆ? ಪವರ್ ಸಪ್ಲೈ ಯೂನಿಟ್ ಇದೆ, ಹೌದಾ? ಸೊ ಅದರ ಮುಖಾಂತರ ನಮ್ಮ ಎಲ್ಲಾ ಕಾಂಪೋನೆಂಟ್ಸ್ ಪವರ್ ಹೋಗಿ ಮುಟ್ತೈತಿ, ಕರೆಕ್ಟ್? ಸೊ ಅಬೌಟ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಯೂನಿಟ್. ಓಕೆ. Power supply to the computer system. A computer requires electrical power to operate its electronic components. ಹೌದಾ? ಸೊ ಅದ್ರಲ್ಲಿ ಯಾವ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅದಾವ ಅವೆಲ್ಲ ವರ್ಕ್ ಮಾಡ್ಲಿಕ್ಕೆ ಅದಕ್ಕೆ ಎಲೆಕ್ಟ್ರಿಕಲ್ ಪವರ್ ಬೇಕು. ಸೊ ಅದನ್ನ ಮಾಡ್ಲಿಕ್ಕೆ ಯಾರದಾರ ಇಲ್ಲಿ ಪವರ್ ಸಪ್ಲೈ ಯೂನಿಟ್ ಅಂತ ಬರ್ತೈತಿ, ಪಿ ಎಸ್ ಯು. ಏನ್ ಮಾಡ್ತೈತಪ್ಪ ಪಿ ಎಸ್ ಯು ಅಂದ್ರೆ, ಇಟ್ ವಿಲ್ ಕನ್ವರ್ಟ್ ದ ಎಲೆಕ್ಟ್ರಿಕಲ್ ಪವರ್ ಫ್ರಮ್ ದ ಮೇನ್ಸ್ ಅಂದ್ರೆ ನಿಮ್ದು ಏನು ಸ್ವಿಚ್ ಬೋರ್ಡ್ ಇಂದ ಬರ್ತೈತಲ್ರಿ, ಅದು ಮೇನ್ ಸಪ್ಲೈ ಇಂದ into suitable voltage required by the computer's internal component. ಸೊ ಅಲ್ಲಿಂದ ಏನ್ ಕರೆಂಟ್ ಬರ್ತಾ ಇದೆ ಆ ಒಂದು ಎಲೆಕ್ಟ್ರಿಕಲ್ ಪವರ್ ನ ತಗೊಂಡು ಕರೆಕ್ಟ್ ಆಗಿ ವೋಲ್ಟೇಜಸ್ ನ ನಿಮ್ಮ ಕಂಪೋನೆಂಟ್ಸ್ ಕೊಡ್ತಕ್ಕಂತ ಕೆಲಸ ಯಾರು ಮಾಡ್ತಾರ್ರಿ? ಪವರ್ ಸಪ್ಲೈ ಯೂನಿಟ್ ಮಾಡ್ತಾರ. ಓಕೆ. ಸೊ ಎ ಸಿ ಮೀನ್ಸ್ ಅಲ್ಲಿಂದ ನಿಮ್ದು ಪಿ ಎಸ್ ಯು ಇರ್ತೈತಿ, ಅಲ್ಲಿಂದ ಇನ್ನೊಂದು ಎಸ್ ಎಂ ಪಿ ಎಸ್ ಅಂತ ಬರ್ತೈತಿ, ಎರಡು ಒಂದೇನೆ. ಸೊ ಕಾಮನ್ ಆಗಿ ಯೂಸ್ ಮಾಡೋದಕ್ಕೆ ನಾವು ಎಸ್ ಎಂ ಪಿ ಎಸ್ ಅಂತ ಕರಿತೀವಿ. ಸೊ ಅಲ್ಲಿಂದ ಏನಕ್ಕೈತಿ, ಅದು ಡಿ ಸಿ ಪವರ್ ಕನ್ವರ್ಟ್ ಆಗಿ ಡಿ ಸಿ ಅಲ್ಲಿ ಎಷ್ಟು ವೋಲ್ಟೇಜ್ ಬೇಕು ಅಷ್ಟು ವೋಲ್ಟೇಜ್ ನ ನಿಮ್ಮ ಮದರ್ ಬೋರ್ಡ್ ಮತ್ತೆ ಬೇರೆ ಕಾಂಪೋನೆಂಟ್ಸ್ ಅದು ಕಳಿಸ್ತದ. ಓಕೆ. ಸೊ ವೈ ಡು ವಿ ನೀಡ್ ಎಲೆಕ್ಟ್ರಿಸಿಟಿ, ವೈ ಡು ವಿ ನೀಡ್ ಅ ಪವರ್ ಸಪ್ಲೈ? ಎದಕ್ ಬೇಕಪ್ಪ ಅಂತಂದ್ರೆ ಕಂಪ್ಯೂಟರ್ ಕಾಂಪೋನೆಂಟ್ಸ್ ಆಪರೇಟ್ಸ್ ಯೂಸಿಂಗ್ ಕಂಟ್ರೋಲ್ಡ್ ಡಿ ಸಿ. ಸೊ ನಿಮ್ದು ಕಂಪೋನೆಂಟ್ಸ್ ಎದ್ರ ಮೇಲೆ ವರ್ಕ್ ಆಗ್ತಾವ್ರಿ? ಕಂಟ್ರೋಲ್ಡ್ ಡೈರೆಕ್ಟ್ ಕರೆಂಟ್ ಮೇಲೆ ವರ್ಕ್ ಆಗ್ತದ, ಆ ಒಂದು ಡೈರೆಕ್ಟ್ ಕರೆಂಟ್ ವೋಲ್ಟೇಜ್ ಮೇಲೆ ವರ್ಕ್ ಆಗ್ತಾವು. ಬಟ್ ನಮಗೆ ಎಲೆಕ್ಟ್ರಿಕಲ್ ಸಪ್ಲೈ ಆಗ್ತಕ್ಕಂಥದ್ದು ಯಾವ್ದ್ರಿ? ಎ ಸಿ, ದಟ್ ಇಸ್ ಅಲ್ಟರ್ನೇಟಿಂಗ್ ಕರೆಂಟ್, ರೈಟ್? ಸೊ ಆದ ಕಾರಣ ನಮಗೆ ಅಲ್ಲಿ ಪವರ್ ಸಪ್ಲೈ ಯೂನಿಟ್ ಬೇಕಾಗ್ತದ. Therefore, a desktop computer needs a power supply to convert that AC to DC. AC ನ DC ಕನ್ವರ್ಟ್ ಮಾಡಕ್ ಬೇಕು, ಕರೆಕ್ಟ್ ಆಗಿ ವೋಲ್ಟೇಜ್ ಲೆವೆಲ್ಸ್ ಕೊಡ್ಲಿಕ್ಕೆ ಬೇಕು, ಅಪ್ರೋಪ್ರಿಯೇಟ್ ವೋಲ್ಟೇಜ್ ಲೆವೆಲ್ಸ್, ಮತ್ತೆ ಏನ್ ಔಟ್ಪುಟ್ ಬರ್ದಿದೆ ಅದನ್ನ ರೆಗ್ಯುಲೇಟ್ ಮಾಡಕ್ ಒಂದ್ ಬೇಕು. ಸಪ್ಲೈ ಪವರ್ ಟು ಡಿಫ್ರೆಂಟ್ ಕಾಂಪೋನೆಂಟ್ಸ್, ಬೇರೆ ಬೇರೆ ಕಾಂಪೋನೆಂಟ್ಸ್ ಕೂಡ ಸಪ್ಲೈ ಮಾಡಬೇಕು. ಪ್ರೊವೈಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಸರ್ಟನ್ ಎಲೆಕ್ಟ್ರಿಕಲ್ ಫಾಲ್ಟ್ಸ್, ಏನಾದ್ರು ಎಲೆಕ್ಟ್ರಿಕಲ್ ಫಾಲ್ಟ್ ಬಂದ್ರೆ ಅಲ್ಲಿ ಪ್ರೊಟೆಕ್ಟ್ ಮಾಡ್ಬೇಕು ನಿಮ್ ಕಾಂಪೋನೆಂಟ್ಸ್ ನ, ಹೌದಾ? ಸೊ ಆ ಎಲ್ಲ ಕೆಲಸ ಮಾಡ್ಲಿಕ್ಕೆ ನಮ್ಮ ಹತ್ರ ಇರೋದು ಯಾವ್ದ್ರಿ? ಪವರ್ ಸಪ್ಲೈ ಯೂನಿಟ್. ಓಕೆ. ಸೊ ಸ್ವಲ್ಪ ಈಗ ಎ ಸಿ ಮತ್ತೆ ಡಿ ಸಿ ಬಗ್ಗೆ ನೋಡ್ರಿ. ಸೊ ಎ ಸಿ ಅಂತಂದ್ರೆ ಏನ್ರಿ? ಅಲ್ಟರ್ನೇಟಿಂಗ್ ಕರೆಂಟ್, ಹೌದಾ? ಸೊ ಇದ್ರಲ್ಲಿ ಏನಕ್ಕೈತ್ರಿ, ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಏನಕ್ಕೈತ್ರಿ? ಚೇಂಜ್ ಆಕೊಂತ ಇರ್ತದ. ಎಲೆಕ್ಟ್ರಿಕಲ್ ಪವರ್ದು ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ವೇರಿ ಆಗ್ತಿರ್ತದ. ಹೌಸ್ ಹೋಲ್ಡ್ ಎಲೆಕ್ಟ್ರಿಕಲ್ ಮೇನ್ ಸಪ್ಲೈ ಇಸ್ ಎ ಸಿ. ನಮ್ದೇನು ಮನೆ ಕರೆಂಟ್ ಬರ್ತೈತಲ್ರಿ, ಅದು ಎ ಸಿ, ಹೌದಾ? ಎಕ್ಸಾಂಪಲ್, ಇನ್ ಇಂಡಿಯಾ ಡೊಮೆಸ್ಟಿಕ್ ಮೇನ್ ಸಪ್ಲೈ ಇಸ್ ನಾರ್ಮಲಿ ಅರೌಂಡ್ 230 ವೋಲ್ಟ್. ಅಲ್ಟ್ರಾ ಎ ಸಿ 50 ಹರ್ಟ್ಸ್ ಅಲ್ಲಿ ಹೋಗ್ತಾ ಇರ್ತದೆ, 230 ವೋಲ್ಟ್ ಸಪ್ಲೈ ಆಗ್ತದೆ. ಡಿ ಸಿ ಅಂದ್ರೆ ಏನು? ಡೈರೆಕ್ಟ್ ಕರೆಂಟ್. ಸೊ ಡೈರೆಕ್ಟ್ ಕರೆಂಟ್ ಅಂತಂದ್ರೆ ಕರೆಂಟ್ ಫ್ಲೋಸ್ ಇನ್ ಸಿಂಗಲ್ ಡೈರೆಕ್ಷನ್. ಇಲ್ಲಿ ಏನಕ್ಕೆ ಕರೆಂಟ್ ಸಿಂಗಲ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತದ. ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಪ್ರೈಮರ್ಲಿ ಯೂಸ್ ರೆಗ್ಯುಲೇಟೆಡ್ ಡಿ ಸಿ ಪವರ್. ಡೈರೆಕ್ಟ್ ಕರೆಂಟ್ ಒಳಗಡೆ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಅದು ಯೂಸ್ ಮಾಡ್ತದ. ಟ್ರೆಡಿಷನಲ್ ಡೆಸ್ಕ್ಟಾಪ್ ಪವರ್ ಸಪ್ಲೈ ಯೂನಿಟ್ಸ್ ಕಾಮನ್ಲಿ ಪ್ರೊವೈಡ್ 12 ವೋಲ್ಟ್, 5 ವೋಲ್ಟ್, 3.3. ನೋಡ್ರಿ, ಕಂಪೇರ್ ಮಾಡ್ರಿ ಇಲ್ಲಿ. 230 ವೋಲ್ಟ್ ಅಲ್ಲಿ ನಿಮ್ಗೆ ಏನ್ ಬೇಕಿಲ್ಲಿ? ಬರೀ 12 ವೋಲ್ಟ್ ಅಥವಾ 5 ವೋಲ್ಟ್ ಅಥವಾ 3.3 ವೋಲ್ಟ್ ಬೇಕ್ರಿ. ಸೊ ನಮ್ ಡೆಸ್ಕ್ಟಾಪ್ ಗೆ, ಹೌದಾ? ಸೊ ದಟ್ಸ್ ವೈ ವಿ ನೀಡ್ ಅ ಪವರ್ ಸಪ್ಲೈ ಯೂನಿಟ್ ಟು ಕನ್ವರ್ಟ್ ದಟ್ ಎ ಸಿ ಇಂಟು ಅ ರೆಗ್ಯುಲೇಟೆಡ್ ಡಿ ಸಿ ವೋಲ್ಟೇಜ್. ಓಕೆ. The exact power architecture depends on the system and PSU. ಸೊ ನಮ್ದು ಪವರ್ ಆರ್ಕಿಟೆಕ್ಚರ್ ಏನಿದೆಯಲ್ರಿ, ಅದು ನಿಮ್ಮ ಸಿಸ್ಟಮ್ ಮೇಲೆ ಡಿಪೆಂಡ್ ಆಕೈತಿ. ಒಂದು ಯಾವುದೊಂದು ಪವರ್ ಸಪ್ಲೈ ಯೂನಿಟ್ ಯೂಸ್ ಮಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದ. Let us see PSU, power supply unit. A PSU is the component that converts the main electrical power into regulated DC power suitable for the computer. So PSU ಅಂತಂದ್ರೆ ಏನ್ರಿ? ಅದೇನ್ ಮಾಡ್ತೈತಿ, ನಿಮ್ದು ಮೇನ್ ಎಲೆಕ್ಟ್ರಿಕ್ ಪವರ್ ತಗೊಂಡು ರೆಗ್ಯುಲೇಟೆಡ್ DC ವೋಲ್ಟೇಜ್ ಕನ್ವರ್ಟ್ ಮಾಡ್ತೈತಿ. ಅದ ಕೆಲಸ PSU ದ್ದು. So main function converts AC to DC, regulate the output voltage, distribute the power, provide electrical protection, supply sufficient power for the system. ಸೊ ಇದೆಲ್ಲ ಬೇರೆ ಬೇರೆ ಫಂಕ್ಷನ್ಸ್ ರೀ PSU ದ್ದು. ನೆಕ್ಸ್ಟ್ ಬರ್ತದ್ರಿ ಎಸ್ ಎಂ ಪಿ ಎಸ್. ಎಸ್ ಎಂ ಪಿ ಎಸ್ ಅಂದ್ರೆ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ. ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಅಂತಂದ್ರೆ ಮಾಡರ್ನ್ ಡೆಸ್ಕ್ಟಾಪ್ ಕಂಪ್ಯೂಟರ್ ಪಿ ಎಸ್ ಯೂಸ್ ಆರ್ ಜನರಲಿ. ಸೊ ಈ ಪಿ ಎಸ್ ಯೂಸ್ ನಾವು ಏನಂತ ಕರಿತೀವ್ರಿ? ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈಸ್ ಅಂತ ಕರಿತೇವಿ. ದೇ ಯೂಸ್ ಎಲೆಕ್ಟ್ರಾನಿಕ್ ಸ್ವಿಚಿಂಗ್ ಟೆಕ್ನಿಕ್ಸ್. ಸೊ ಇಲ್ಲಿ ಏನ್ ಮಾಡ್ತೇವ್ರಿ? ಎಲೆಕ್ಟ್ರಾನಿಕ್ ಸ್ವಿಚಿಂಗ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತೇವೆ ಟು ಕನ್ವರ್ಟ್ ಅಂಡ್ ರೆಗ್ಯುಲೇಟ್ ದಿ ಎಲೆಕ್ಟ್ರಿಕಲ್ ಪವರ್. ಸೊ ಇದು ನಿಮಗೆ ನೆನಪಿರ್ಲಿ. ಸೊ ಏನ್ ಯೂಸ್ ಮಾಡ್ತೀವಿ ನಾವು? ಎಲೆಕ್ಟ್ರಾನಿಕ್ ಸ್ವಿಚಿಂಗ್ ಟೆಕ್ನಿಕ್ ನ ಯೂಸ್ ಮಾಡ್ತೇವಿ. ಸೊ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಹೈ ಎಫಿಷಿಯನ್ಸಿ ಇರ್ತೈತ್ರಿ, ಸ್ಮಾಲರ್ ಅಂಡ್ ಲೈಟರ್ ದನ್ ದ ಟ್ರೆಡಿಷನಲ್ ಸಪ್ಲೈಸ್, ದೆನ್ ಬೆಟರ್ ರೆಗ್ಯುಲೇಷನ್ ಆಗ್ತದ,
suitable for modern electronic components. Okay. ನೆಕ್ಸ್ಟ್ ಬಂದ್ಬಿಟ್ಟು ಪಿ ಎಸ್ ಯು ವ್ಯಾಟೇಜ್. ಸೊ ವ್ಯಾಟೇಜ್ ಅಂತಂದ್ರೆ ಆಕ್ಚುಲಿ ಅಂದ್ರೆ ನಿಮ್ದು ಪಿ ಎಸ್ ಯು ಏನ್ ಕೆಪಾಸಿಟಿ ಇರುತ್ತಲ್ಲ ಅದನ್ನ ನಾವು ವ್ಯಾಟ್ಸ್ ಒಳಗಡೆ ಮೆಜರ್ ಮಾಡ್ತೀವಿ. ಇದು ನೆನಪಿರ್ಲಿ, ಡಬ್ಲ್ಯೂ ಸ್ಟ್ಯಾಂಡ್ಸ್ ಫಾರ್ ವ್ಯಾಟ್. ಸೊ ಪಿ ಎಸ್ ಯು ಪವರ್ ಸಪ್ಲೈ ಯೂನಿಟ್ ಕೆಪಾಸಿಟಿ ನಾವು ವ್ಯಾಟ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಎಕ್ಸಾಂಪಲ್ 450 ವ್ಯಾಟ್ ಪಿ ಎಸ್ ಯು, 650 ವ್ಯಾಟ್ ಪಿ ಎಸ್ ಯು ಅಂತ ಕರಿತೀವ್ರಿ. ಹೌ ಮಚ್ ಪಿ ಎಸ್ ಯು ಪವರ್ ಇಸ್ ರಿಕ್ವೈರ್ಡ್? ಸೊ ಪಿ ಎಸ್ ಯು ಸೆಲೆಕ್ಷನ್ ಏನೈತಲ್ರಿ ಅದು ನಿಮ್ಮ ಡಿಪೆಂಡ್ಸ್ ಆನ್ ದ power requirements of CPU, GPU, motherboard, storage device, cooling fans, expansion card, other peripherals. ಸೊ ಇವೆಲ್ಲದ್ರ ಮೇಲೂ ಡಿಪೆಂಡ್ ಅಂತ ಐತ್ರಿ. ಇಷ್ಟ ಅಂತ ಹೇಳಕ್ ಬರೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಆಲ್ ಆಫ್ ದೀಸ್. ಓಕೆ. ನಾವು ಪಿ ಎಸ್ ಯು ಎಫಿಷಿಯನ್ಸಿ, ಈಗ ನಾವು ಪಿ ಎಸ್ ಯು ಎಫಿಷಿಯನ್ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ ಹೌ ಮಚ್ ಇನ್ಪುಟ್ ಎಲೆಕ್ಟ್ರಿಕಲ್ ಪವರ್ ಇಸ್ ಕನ್ವರ್ಟೆಡ್ ಇಂಟು ಯೂಸ್ಫುಲ್ ಔಟ್ಪುಟ್ ಪವರ್. ಏನ್ ಇನ್ಪುಟ್ ಹೊಂಟೈತಿ ಪವರ್ ಸಪ್ಲೈ ಅಷ್ಟು ಕರೆಕ್ಟ್ ಆಗಿ ಯೂಸ್ ಆಗಂತಿತ್ತು ಇಲ್ಲೋ. ಸೊ ಅದನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಏನಂತ ಕರಿತೀವಿ, ಪಿ ಎಸ್ ಯು ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ಫಾರ್ಮುಲಾ ಬಂದ್ಬಿಟ್ಟು ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್ ಇಂಟು 100 ಅಂತ ಐತ್ರಿ. ಸೊ ಅದನ್ನ ನಾವು ಎಕ್ಸಾಂಪಲ್ ನೋಡ್ರಿ, ಈಗ ಔಟ್ಪುಟ್ 400 ವ್ಯಾಟ್ ಬರ ಅಂತೈತಿ, ಇನ್ಪುಟ್ 500 ವ್ಯಾಟ್ ಐತಪ್ಪ ಅಂತಂದ್ರೆ ಅಲ್ಲಿ ಎಫಿಷಿಯನ್ಸಿ ಎಷ್ಟಾದ್ರಿ 80% ಆಯ್ತು. ಸೊ ಬಾಕಿ 20% ಕಹಾ ಗಯಾ ಬೋಲಿತು, ಅದು ಹೋಗ್ಬಿಡ್ತು, ಲಾಸ್ಟ್ ಆಸ್ ಹೀಟ್. ಕ್ಲಿಯರ್? ದ ರಿಮೈನಿಂಗ್ ಎನರ್ಜಿ ಇಸ್ ಪ್ರೈಮರಿ ಲಾಸ್ಟ್ ಆಸ್ ಹೀಟ್. ಸೊ ಇಲ್ಲಿ ಏನಿದೆ, ಒಂದು ಕಾನ್ಸೆಪ್ಟ್ ಐತ್ರಿ, ಒಂದು ಪ್ರೋಗ್ರಾಮ್ ನಡೆಸ್ತಾರ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಪ್ಲಸ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಅಂತೇಳಿ. ಅದರಲ್ಲಿ what they will do is, it is nothing but to indicate a PSU energy efficiency. So PSU energy efficiency ನ based on certain loads, system ಗೆ ಲೋಡ್ ಕೊಡೋದ್ ಮುಖಾಂತರ ಅವರಲ್ಲಿ ಏನ್ ಮಾಡ್ತಾರ್ರಿ, ಒಂದು ಪ್ರೋಗ್ರಾಮ್ ನಡೆಸ್ತಾರ. ದಟ್ ಈಸ್ ಕಾಲ್ಡ್ as AT plus. It is a certification program used to indicate the PSU ದು ಎನರ್ಜಿ ಎಫಿಷಿಯನ್ಸಿ ಎಷ್ಟು ಐತಿ ಅಂತ ಹೇಳಿ ಬೇರೆ ಬೇರೆ ರೀತಿಯಾಗಿ ಲೋಡ್ಸ್ ಕೊಟ್ಟು ಚೆಕ್ ಮಾಡ್ತಾರೆ. ಟೆಸ್ಟಿಂಗ್ ಪ್ರೋಗ್ರಾಮ್ ಅಂತ ಕರಿಬಹುದು. ಸೊ ಅದರಲ್ಲಿ ಒಂದಿಷ್ಟು ಸರ್ಟಿಫಿಕೇಶನ್ಸ್ ಅದಾವ್ರಿ. AT ಪ್ಲಸ್ ಅಂದ್ರೆ ಸ್ಟ್ಯಾಂಡರ್ಡ್, ಬ್ರಾನ್ಸ್, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್, ಟಿಟಾನಿಯಮ್. ಸೊ 80ಕ್ಕಿಂತ ಮೇಲೆ ಬಂದ್ರೆ like 82, 84 ಮಟ್ಟ ಇದ್ರದಕ್ಕೆ ಬ್ರಾನ್ಸ್ ಅಂತ ಕರೀತಾರ್ರಿ. ಸೊ ಅದೇ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಸರ್ಟಿಫಿಕೇಶನ್ಸ್ ನ ಪಿ ಎಸ್ ಯು ಎಫಿಷಿಯನ್ಸಿಗೆ ಕೊಡ್ತಾರೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಪಿ ಎಸ್ ಯು ಕನೆಕ್ಟರ್ಸ್. ಸೊ ಡೆಸ್ಕ್ಟಾಪ್ ಪಿ ಎಸ್ ಯು ಹ್ಯಾಸ್ ಡಿಫರೆಂಟ್ ಕನೆಕ್ಟರ್ಸ್ ಫಾರ್ ಡಿಫರೆಂಟ್ ಕಾಂಪೋನೆಂಟ್ಸ್. ಇದನ್ನ ಸ್ವಲ್ಪ ನಾವು ಇಲ್ಲಿ ಹಿಂದ್ಗಡೆ ನೋಡಿದ್ದೀವಿ ಮದರ್ ಬೋರ್ಡ್ ಅಲ್ಲಿ, ಹೌದಾ? ಸೊ ಅದನ್ನೇ ಸೇಮ್ ಇಲ್ಲಿ ಸ್ವಲ್ಪ ರಿಪೀಟ್ ಮಾಡ್ತಾ ಇದ್ದೀವಿ. 24 ಪಿನ್ ATX ಕನೆಕ್ಟರ್ ಅಂತ ಬರ್ತೈತ್ರಿ. ಏನ್ ಮಾಡ್ತೈತಪ್ಪ ಇದಂತಂದ್ರೆ ಇಟ್ ಈಸ್ ದ ಪ್ರೈಮರಿ ಮದರ್ ಬೋರ್ಡ್ ಪವರ್ ಕನೆಕ್ಟರ್. ಸೊ ಪ್ರೈಮರಿ ಮದರ್ ಬೋರ್ಡ್ ಪವರ್ ಕನೆಕ್ಟರ್ ಯಾವ್ದ್ರಿ? 24 ಪಿನ್ ATX ಕನೆಕ್ಟರ್. It supplies power to motherboard circuitry and connected components. ಸೊ ಇಲ್ಲಿಂದನೇ ಶುರು ಆಕೈತ್ರಿ ಪವರ್ ಸಪ್ಲೈ 24 ಪಿನ್ ATX ಕನೆಕ್ಟರ್ ಇಂದ. ನೆಕ್ಸ್ಟ್ CPU EPS ಕನೆಕ್ಟರ್. ಸೊ ಇಲ್ಲಿ ಹೆಸರಿನಾಗ ಐತ್ರಿ, ಅದೇನ್ ಮಾಡಿದ್ರಿ, CPU ಪವರ್ ಕನೆಕ್ಟರ್ ಇಸ್ ಕಾಮನ್ಲಿ 4 ಪಿನ್ ಅಥವಾ 8 ಪಿನ್ EPS ಕನೆಕ್ಟರ್ ಇರ್ತೈತ್ರಿ ಇದು. ಇಟ್ ಪ್ರೊವೈಡ್ಸ್ ಪವರ್ ಟು ದ ಮದರ್ ಬೋರ್ಡ್ಸ್ CPU ವೋಲ್ಟೇಜ್ ರೆಗ್ಯುಲೇಷನ್ ಸರ್ಕಿಟ್ರಿ. ಸೊ CPU ವೋಲ್ಟೇಜ್ ರೆಗ್ಯುಲೇಷನ್ ಸರ್ಕಿಟ್ರಿಗೆ ಅದು ಏನ್ ಮಾಡಿದ್ರಿ, ಪವರ್ ಸಪ್ಲೈ ಕೊಡ್ತೈತಿ. ಆ ಒಂದು ರೆಗ್ಯುಲೇಷನ್ ಸರ್ಕಿಟ್ರಿ ನಿಮ್ಗೆ CPU ಕೊಡ್ತೈತ್ರಿ ಪವರ್ ನ, ಹೌದಾ? ಓಕೆ. Now PCIe power connector. So some graphics cards require additional power directly from the PSU. ಸೊ ಅವಾಗ ನೀವೇನ್ ಮಾಡ್ಬೋದ್ರಿ, PCIe ಪವರ್ ಕನೆಕ್ಟರ್ ನ ಯೂಸ್ ಮಾಡ್ಕೋಬಹುದು. ದಿಸ್ ಇಸ್ ಸಪ್ಲೈಡ್ ಥ್ರೂ ದಿ PCIe ಪವರ್ ಕನೆಕ್ಟರ್. ಸೊ ಅದರಲ್ಲಿ SATA ಪವರ್ ಕನೆಕ್ಟರ್ ಅಂತ ಬರ್ತೈತ್ರಿ ಮತ್ತೆ. ಸೊ SATA ಪವರ್ ಕನೆಕ್ಟರ್ ಪ್ರೊವೈಡ್ಸ್ ಎಲೆಕ್ಟ್ರಿಕಲ್ ಪವರ್ ಟು SATA ಡಿವೈಸಸ್. ಹೌದಾ? SATA SSD ಗೆ, SATA SSD ಆಯ್ತು, HDD ಆಯ್ತು, ಆಪ್ಟಿಕಲ್ ಡ್ರೈವ್, ಇವಕ್ಕೆಲ್ಲ ಯಾರು ಕೊಡ್ತಾರ್ರಿ? SATA ಪವರ್ ಕನೆಕ್ಟರ್ ಕೊಡ್ತಾರ. PCIe ನಿಮ್ದು ಪೆರಿಫರಲ್ ಡಿವೈಸ್ಗೆ ಏನಾದ್ರು ಅಡಿಷನಲ್ ಪವರ್ ಬೇಕಾದಾಗ PCIe ಪವರ್ ಕನೆಕ್ಟರ್ ಯೂಸ್ ಮಾಡ್ತಾರ. ನಿಮ್ದು ಹಾರ್ಡ್ ಡಿಸ್ಕ್ಗೆ ಮತ್ತೆ SSD ಗೆ ಮತ್ತೆ ಆಪ್ಟಿಕಲ್ ಡ್ರೈವ್ಗೆ SATA ಪವರ್ ಕನೆಕ್ಟರ್ ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಇನ್ನೊಂದು ಬರ್ತದ್ರಿ ಮಾಲೆಕ್ಸ್ ಕನೆಕ್ಟರ್ ಅಂತೇಳಿ. ಏನಪ್ಪ ಇದು ಮಾಲೆಕ್ಸ್ ಕನೆಕ್ಟರ್ ಅಂತಂದ್ರೆ, ಮಾಲೆಕ್ಸ್ ಪೆರಿಫೆರಲ್ ಕನೆಕ್ಟರ್ ಇಸ್ ಅ ಓಲ್ಡರ್ ಟೈಪ್ ಆಫ್ ಪವರ್ ಕನೆಕ್ಟರ್ ಯೂಸ್ಡ್ ಇನ್ ಸಮ್ ಡೆಸ್ಕ್ಟಾಪ್ ಸಿಸ್ಟಮ್. ಸೊ ಇದು ಹಳೆ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಮಾಲೆಕ್ಸ್ ಪವರ್ ಪೆರಿಫೆರಲ್ ಕನೆಕ್ಟರ್ ನ. ಇಟ್ ವಾಸ್ ಕಾಮನ್ಲಿ ಯೂಸ್ ಫಾರ್ ಓಲ್ಡರ್ ಹಾರ್ಡ್ ಡ್ರೈವ್ಸ್, ಆಪ್ಟಿಕಲ್ ಡ್ರೈವ್ಸ್, ಕೇಸ್ ಫ್ಯಾನ್ಸ್, ಆಕ್ಸೆಸರೀಸ್. ಇವಕ್ಕೆಲ್ಲ ಪವರ್ ಸಪ್ಲೈ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತಿದ್ರು, ಹಳೇದಾಗಿ ಮಾಲೆಕ್ಸ್ ಕನೆಕ್ಟರ್ ನ ಯೂಸ್ ಮಾಡ್ತಿದ್ರು. Modular PSU. A modular PSU allows some or all power cables to be detached from the PSU. ಸೊ ಮಾಡ್ಯುಲರ್ PSU ಏನ್ ಮಾಡಬಹುದ್ರಿ, ನಾವು ಸ್ವಲ್ಪ ಅಥವಾ ಎಲ್ಲಾ ಕೇಬಲ್ಸ್ ಡಿಟ್ಯಾಚ್ ಮಾಡಬಹುದು ಮಾಡ್ಯುಲರ್ PSU ದಿಂದ. ಸೊ ಏನಪ್ಪಾ ಇದ್ರ ಟೈಪ್ಸ್ ಅದಾವ. ಒಂದು ಫುಲ್ಲಿ ಮಾಡ್ಯುಲರ್ ಅಂತೇಳಿ,
ಆಲ್ ಡಿಟ್ಯಾಚಬಲ್ ಕೇಬಲ್ಸ್ ಕ್ಯಾನ್ ಬಿ ಕನೆಕ್ಟೆಡ್ ಆಸ್ ರಿಕ್ವೈರ್ಡ್. ನಿಮ್ಗೆ ಬೇಕಾದಾಗ ಅದನ್ನ ತೆಗೆದು ನೀವು ಕನೆಕ್ಟ್ ಮಾಡಬಹುದು. ದಟ್ ಇಸ್ ಫುಲ್ಲಿ ಮಾಡ್ಯುಲರ್ ಪಿ ಎಸ್ ಯು. ಸೆಮಿ ಮಾಡ್ಯುಲರ್ ಪಿ ಎಸ್ ಯು ಅಂತಂದ್ರೆ ಸಮ್ ಎಸೆನ್ಷಿಯಲ್ ಕೇಬಲ್ಸ್ ಆರ್ ಪರ್ಮನೆಂಟ್ಲಿ ಅಟ್ಯಾಚ್ಡ್. ಒಂದಿಷ್ಟು ಕೇಬಲ್ಸ್ ಏನಾಗಿರ್ತವ್ರೆ ಅಲ್ಲಿ ಪರ್ಮನೆಂಟ್ಲಿ ಅಟ್ಯಾಚ್ ಇರ್ತವೆ, ನೀವು ಅದನ್ನ ರಿಮೂವ್ ಮಾಡಕ್ ಬರುದಿಲ್ಲ, ಬಟ್ ಬಾಕಿಯನ್ನ ರಿಮೂವ್ ಮಾಡಬಹುದು. ಸೊ ಅಂತ ಒಂದು ಇದಕ್ಕೆ ಏನಂತೀವಿ ನಾವು ಸೆಮಿ ಮಾಡ್ಯುಲರ್ ಪಿ ಎಸ್ ಯು ಅಂತ ಕರಿತೀವಿ. ನಾನ್ ಮಾಡ್ಯುಲರ್ ಅಂತಂದ್ರೆ ಇಲ್ಲಿ ಆಲ್ ಕೇಬಲ್ಸ್ ಆರ್ ಪರ್ಮನೆಂಟ್ಲಿ ಅಟ್ಯಾಚ್ಡ್. ಇಲ್ಲಿ ಯಾವುದೇ ರೀತಿಯಾದಂತ ನೀವು ಕೇಬಲ್ಸ್ ತೆಗಿಲಿಕ್ಕೆ ಬರುವುದಿಲ್ಲ. ಸೊ ಅಂತದಕ್ಕೆ ನಾನ್ ಮಾಡ್ಯುಲರ್ ಅಂತ ಕರಿತೀವಿ. ನಾನ್ ಮಾಡ್ಯುಲರ್, ಮಾಡ್ಯುಲರ್ ಮೀನ್ಸ್ ಮಾಡಿಫಿಕೇಶನ್. ನೀವು ಅದಕ್ಕೆ ಏನೋ ಮಾಡಿಫಿಕೇಶನ್ಸ್ ಮಾಡಕ್ ಬರುವುದಿಲ್ಲ. ಅದಕ್ಕೆ ಎಲ್ಲಾ ಕೇಬಲ್ಸ್ ಏನಿರ್ತಾವ್ರಿ ಪರ್ಮನೆಂಟ್ಲಿ ಅಟ್ಯಾಚ್ ಇರ್ತವು. ಸೆಮಿ ಮಾಡ್ಯುಲರ್ ಅಂತಂದ್ರೆ ಒಂದಿಷ್ಟು ಅಟ್ಯಾಚ್ ಇರ್ತವೆ ಪರ್ಮನೆಂಟ್, ಒಂದಿಷ್ಟು ತೆಗಿಬಹುದು, ತೆಗೆದು ಹಾಕ್ಬಹುದು. ಇನ್ನೊಂದು ಫುಲ್ಲಿ ಮಾಡ್ಯುಲರ್ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಫೈ ಮಾಡ್ಕೋಬಹುದು. ನೀವು ಪೂರ್ತಿ ತೆಗಿಬಹುದು, ಪೂರ್ತಿ ಹಾಕ್ಬಹುದು, ಯಾವಾಗ ಬೇಕಾದ್ರೆ ತೆಗಿಬಹುದು, ಹಾಕ್ಬಹುದು. ದಟ್ ಈಸ್ ಯುವರ್ ಫುಲ್ಲಿ ಮಾಡ್ಯುಲರ್ ಪಿ ಎಸ್ ಯು. ಹೋಪ್ ದಟ್ ಇಸ್ ಕ್ಲಿಯರ್. ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನೀವು ಕೇಬಲ್ ಮ್ಯಾನೇಜ್ಮೆಂಟ್ ಆರಾಮ್ಸರಿ ಮಾಡಬಹುದು ಇಲ್ಲಿ. ಲೆಸ್ ಅನ್ನೆಸೆಸರಿ ಕೇಬಲಿಂಗ್, improved airflow in some builds, easier installation. Okay. PSU protection features. Quality PSUs may include protection such as, so protection ಕೂಡ include ಮಾಡ್ತಿದ್ರೆ ಒಂದು OVP ಅಂತ ಇದೆ, ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್. ಸೊ ಇದೇನ್ ಮಾಡ್ತಿದ್ರೆ ನಿಮ್ದು PSU ಪವರ್ ಸಪ್ಲೈ ಯೂನಿಟ್ ಒಂದಿಷ್ಟು ಪ್ರೊಟೆಕ್ಷನ್ ಫೀಚರ್ಸ್ ಕೊಡ್ತಿದೆ ನಿಮಗೆ. ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಎಕ್ಸೆಸಿವ್ ಔಟ್ಪುಟ್ ವೋಲ್ಟೇಜ್. ಏನಾದ್ರೂ ಹೆಚ್ಚಿಗೆ ಔಟ್ಪುಟ್ ವೋಲ್ಟೇಜ್ ಬಂದಾಗ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್ ಅಂತ ಇದೆ ರೀ, OVP. OCP ಓವರ್ ಕರೆಂಟ್ ಪ್ರೊಟೆಕ್ಷನ್. ಸೊ ಏನಾದ್ರು ಎಕ್ಸೆಸಿವ್ ಕರೆಂಟ್ ಬಂತಪ್ಪ ಅಂತಂದ್ರೆ ಅದ್ರ ಅಪೋಸಿಟ್ ನಿಮಗೆ ಪ್ರೊಟೆಕ್ಷನ್ ಕೊಡ್ತೈತ್ರಿ, OCP ಓವರ್ ಕರೆಂಟ್ ಪ್ರೊಟೆಕ್ಷನ್. OPP ಓವರ್ ಪವರ್ ಪ್ರೊಟೆಕ್ಷನ್, ಪ್ರೊಟೆಕ್ಟ್ ಅಗೇನ್ಸ್ಟ್ ಎಕ್ಸೆಸಿವ್ ಟೋಟಲ್ ಪವರ್ ಡಿಮಾಂಡ್. ಅದರ ಅಪೋಸಿಟ್ ನಮಗೆ ಪ್ರೊಟೆಕ್ಷನ್ ಕೊಡ್ತೈತ್ರಿ. SCP ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್, ಪ್ರೊಟೆಕ್ಟ್ ಅಗೇನ್ಸ್ಟ್ ಶಾರ್ಟ್ ಸರ್ಕ್ಯೂಟ್ಸ್ ಏನಾದ್ರು ಆದ್ರೆ ಅಲ್ಲಿ SCP ಹೆಲ್ಪ್ ಮಾಡ್ತದ. OTP ಒನ್ ಟೈಮ್ ಪಾಸ್ವರ್ಡ್ ಅಲ್ಲ, ಓವರ್ ಟೆಂಪರೇಚರ್ ಪ್ರೊಟೆಕ್ಷನ್ ಅಂತೇಳಿ. ಇಲ್ಲಿ ಏನಾಗಿದೆ ನಿಮ್ಗೆ ಎಕ್ಸೆಸಿವ್ ಟೆಂಪರೇಚರ್ ಇದ್ದಾಗ ಪ್ರೊಟೆಕ್ಷನ್ ಕೊಡ್ತೈತಿ, ಓವರ್ ಟೆಂಪರೇಚರ್ ಪ್ರೊಟೆಕ್ಷನ್. ಸೊ ಸ್ವಲ್ಪ ಇವನ್ ಲಾಂಗ್ ಫಾರ್ಮ್ ನೆನ್ಪಿಟ್ಕೋರಿ, ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. UPS ನೆಕ್ಸ್ಟ್ ಬಂದ್ಬಿಟ್ಟು UPS ನೀವು ಕೇಳಿರ್ತೀರಿ ನಾರ್ಮಲ್ ಯಾವ್ದಾ ಏನ್ರಿ ಇದು ಬ್ಯಾಕಪ್ ಇದೆ, ಹೌದಾ? ಸೊ ದಟ್ ಈಸ್ ವಾಟ್ ಇಸ್ ವಿ ಆರ್ ಲರ್ನಿಂಗ್ ನಾವು. ಅನ್ಇಂಟರಬಲ್ ಪವರ್ ಸಪ್ಲೈ ಅಂತ ಕರಿತೀವಿ UPS ಗೆ. UPS provides a temporary backup power when mains power fails or becomes unstable. ಸೊ ಮೇನ್ ಪವರ್ ಏನಾದ್ರು ಕರೆಂಟ್ ಹೋದ್ರೆ ಅಥವಾ ಅನ್ಸ್ಟೇಬಲ್ ಆದ್ರೆ ನಿಮಗೆ UPS ಹೆಲ್ಪ್ ಮಾಡ್ತೈತಿ. ಸೊ ಏನಪ್ಪಾ ಇದ್ರ ಕೆಲಸ, ನಿಮಗೆ ಬ್ಯಾಕಪ್ ಪವರ್ ಕೊಡ್ತೈತಿ. ಸೊ ಸಡನ್ ಶಟ್ ಡೌನ್ ಆದ್ರೆ ಪ್ರಿವೆಂಟ್ ಮಾಡ್ತದ. ಹೆಲ್ಪ್ಸ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಸರ್ಟನ್ ಪವರ್ ಡಿಸ್ಟರ್ಬೆನ್ಸಸ್. ಏನಾದ್ರು ಪವರ್ ಆಕ್ಚುಯಲ್ ಪವರ್ ಏನಾದ್ರು ಡಿಸ್ಟರ್ಬೆನ್ಸ್ ಆದ್ರೆ ನಿಮಗೆ ಬ್ಯಾಕಪ್ ಕೊಡ್ತೈತಿ. ಗಿವ್ಸ್ ಯೂಸರ್ ಟೈಮ್ ಟು ಸೇವ್ ವರ್ಕ್ ಅಂಡ್ ಶಟ್ ಡೌನ್ ಪ್ರಾಪರ್ಲಿ. ಸೊ ಒಂದ್ ವೇಳೆ ಸಡನ್ ಆಗಿ ಏನೋ ಒಂದು ಇಂಪಾರ್ಟೆಂಟ್ ವರ್ಕ್ ಮಾಡ್ತಿರ್ತೀವಿ ನಾವು, ಸಡನ್ ಆಗಿ ಶಟ್ ಡೌನ್ ಆಗ್ಬಿಡ್ತಪ್ಪ, ಕರೆಂಟ್ ಹೋಗ್ಬಿಡ್ತಪ್ಪ ಅಂದ್ರೆ ಎಲ್ಲಾ ಮಾಡಿದ ಕೆಲಸ ಹೋಗ್ಬಿಡ್ತೈತೆ, ಹೌದಾ? ಅದೇ ನಾವು UPS ಇನ್ಸ್ಟಾಲ್ ಮಾಡಿದ್ರಿ ಏನಾಕೈತ್ರಿ, ನಾವು ಓಕೆ ಕರೆಂಟ್ ಹೋತಪ್ಪ ಅಂದ್ರೆ ಇನ್ನು ನಿಮ್ ಸಿಸ್ಟಮ್ ಚಾಲು ಇರುತ್ತೆ, ನೀವು ಅವಾಗ ಏನ್ ಮಾಡೋದು, ಸೇವ್ ಮಾಡಿ ನಿಮ್ದು ಶಟ್ ಡೌನ್ ಮಾಡಬಹುದು. ಸೊ ಇಟ್ ವಿಲ್ ಬಿ ಸೇವಿಂಗ್ ದ ಯೂಸರ್, ರೈಟ್? ಸೊ ಇದ್ರಲ್ಲಿ ಬಂದ್ಬಿಟ್ಟು ಟೈಪ್ಸ್ ಅದಾವ್ರಿ, 3 ಟೈಪ್ಸ್ ಅದಾವ. ಒಂದು ಆಫ್ಲೈನ್ UPS, ಅದಕ್ಕೆ ಸ್ಟ್ಯಾಂಡ್ ಬೈ UPS ಅಂತ ಕರೀತಾರ. ಇನ್ನೊಂದು ಲೈನ್ ಇಂಟರಾಕ್ಟಿವ್ UPS, ಇನ್ನೊಂದು ಆನ್ಲೈನ್ UPS. ಓಕೆ, ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ UPS. ಸೊ ಅದೇ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. PSU ಏನ್ ಮಾಡ್ತೈತಪ್ಪ, ನಿಮಗೆ ಪವರ್ ನ ಸಪ್ಲೈ ಮಾಡ್ತೈತಿ ಕಂಪ್ಯೂಟರ್ ಕಾಂಪೋನೆಂಟ್ಸ್ ಗೆ. UPS ಏನ್ ಮಾಡ್ತೈತಿ, ಬ್ಯಾಕಪ್ ಕೊಡ್ತೈತಿ ನಿಮಗೆ. ಓಕೆ, ಇದೇನ್ ಮಾಡ್ತೈತಿ, PSU AC ನ DC ಆಗಿ ಕನ್ವರ್ಟ್ ಮಾಡ್ತೈತಿ. ಇದು ನಿಮಗೆ ಬರೀ ಟೆಂಪರರಿ ಪವರ್ ಕೊಡ್ತೈತಿ. ಯಾವಾಗ ಮೇನ್ ಫೇಲ್ ಆತಪ್ಪ ಅಂತಂದ್ರೆ ಟೆಂಪರರಿ ಪವರ್ ಕೊಡ್ತೈತಿ. ಲೊಕೇಟೆಡ್ ಇನ್ಸೈಡ್ ದ ಡೆಸ್ಕ್ಟಾಪ್ ಕಂಪ್ಯೂಟರ್. PSU ಒಳಗೆ ಇರ್ತೈತ್ರಿ, ಇದೇನಿರ್ತೈತಿ, UPS ಹೊರಗಡೆ ಇರ್ತೈತಿ, ಎಕ್ಸ್ಟರ್ನಲ್ ಟು ಕಂಪ್ಯೂಟರ್. ರಿಕ್ವೈರ್ಡ್ ಫಾರ್ ನಾರ್ಮಲ್ ಡೆಸ್ಕ್ಟಾಪ್ ಆಪರೇಷನ್. ಆಪ್ಷನಲ್ ಇದೆ, ಇದು ಆಪ್ಷನಲ್, ಇದು ನಡೀತದೆ, ಇಲ್ಲಿ ನಡೀತದೆ, ಬಟ್ ಇದು ಬೇಕು, ನಿಂದು ಕಂಪ್ಯೂಟರ್ ಚಾಲೂ ಆಗ್ಬೇಕಪ್ಪ ಅಂದ್ರೆ PSU ಬೇಕು, ಹೌದಾ? Next is surge protector. Surge protector helps protect electrical equipment from sudden voltage spikes. ಸೊ ಸಡನ್ ಆಗಿ ಏನಾದ್ರು ವೋಲ್ಟೇಜ್ ಸ್ಪೈಕ್ ಆಯ್ತಪ್ಪ ಅಂತಂದಾಗ ನಿಮ್ದು ಕಾಂಪೋನೆಂಟ್ಸ್ ಏನ್ ಸೆನ್ಸಿಟಿವ್ ಇರ್ತಾವ್ರಿ, ಅವು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ. ಯಾವಾಗ ನಿಮ್ದು ಸರ್ಜ್ ಪ್ರೊಟೆಕ್ಟರ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತೈತಿ. ಇಟ್ ಇಸ್ ಡಿಸೈನ್ ಟು ಡೈವರ್ಟ್ ಆರ್ ಲಿಮಿಟ್ ದ ಟ್ರಾನ್ಸಿಯಂಟ್ ಓವರ್ ವೋಲ್ಟೇಜ್. ಸೊ ಏನದು ಓವರ್ ವೋಲ್ಟೇಜ್ ಬಂದಿರ್ತೈತಲ್ಲ ಅದನ್ನ ಅದು ಡೈವರ್ಟ್ ಮಾಡ್ತೈತಿ ಅಥವಾ ಅದನ್ನ ಲಿಮಿಟ್ ಮಾಡ್ತೈತಿ ಸರ್ಜ್ ಪ್ರೊಟೆಕ್ಟರ್. ಓಕೆ, ದೆನ್ ಬರುತ್ತೆ ಇನ್ನೊಂದು ವೋಲ್ಟೇಜ್ ಸ್ಟೆಬಿಲೈಸರ್ ಅಂತೇಳಿ. ಏನ್ ಮಾಡ್ತೈತಿ ವೋಲ್ಟೇಜ್ ಸ್ಟೆಬಿಲೈಸರ್, ಇಟ್ ಇಸ್ ಡಿಸೈನ್ ಟು ಮೇಂಟೈನ್ ದ ಔಟ್ಪುಟ್ ವೋಲ್ಟೇಜ್ ವಿದಿನ್ ಅನ್ ಅಪ್ರೋಪ್ರಿಯೇಟ್ ರೇಂಜ್ ವೆನ್ ದ ಇನ್ಪುಟ್ ವೋಲ್ಟೇಜ್ ವೇರೀಸ್. ಸೊ ಏನಾದ್ರೂ ಈಗ ಇನ್ಕಮಿಂಗ್ ಸ್ವಲ್ಪ ವೇರಿ ಆಯ್ತಪ್ಪ ಅಂದ್ರೆ ಔಟ್ ಕಮಿಂಗ್ ಅದರ ಪ್ರಕಾರ ರಿಯಾಕ್ಟ್ ಮಾಡ್ತೈತೆ, ಹೌದಾ? ಇನ್ನ ಜಾಸ್ತಿ ಕರೆಂಟ್ ಕೊಟ್ಟನಪ್ಪ ಅಂದ್ರೆ ಇಲ್ಲಿ ಏನಾಕೈತ್ರಿ, ಹೊರಗಡೆ ಜಾಸ್ತಿ ಇಂಪ್ಯಾಕ್ಟ್ ಆಕೈತಿ, ಹೌದಾ? ಸೊ ಅದಕ್ಕೆ ಇಲ್ಲೇನಾದ್ರೂ ಗಡಬಿಡಿ ಆದ್ರೂ ಕೂಡ ಔಟ್ಪುಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ದು ಸ್ಟೆಬಿಲೈಸರ್ ಇದೆ. ವೋಲ್ಟೇಜ್ ಸ್ಟೆಬಿಲೈಸರ್ ವಿಲ್ ಮೇಂಟೈನ್ ದಟ್ ಔಟ್ಪುಟ್ ವೋಲ್ಟೇಜ್. ಓಕೆ, ಸೊ ಸರ್ಜ್ ಪ್ರೊಟೆಕ್ಟರ್ ಬಂದ್ಬಿಟ್ಟು ಸಡನ್ ಸ್ಪೈಕ್ ನ ವೋಲ್ಟೇಜ್ ಸ್ಪೈಕ್ ನ ಮೇಂಟೈನ್ ಮಾಡ್ತೈತ್ರಿ ಬೈ ಡೈವರ್ಟಿಂಗ್ ಇಟ್ ಆರ್ ಲಿಮಿಟಿಂಗ್ ಇಟ್. ವೋಲ್ಟೇಜ್ ಸ್ಟೆಬಿಲೈಸರ್ ಏನ್ ಮಾಡ್ತೈತಪ್ಪ, ಇಂದು ಔಟ್ಪುಟ್ ವೋಲ್ಟೇಜ್ ನ
ಮೇಂಟೈನ್ ಮಾಡ್ತದ. ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಅ ಯು ಪಿ ಎಸ್. ಗ್ರೌಂಡಿಂಗ್ ಮತ್ತೆ ಅರ್ಥಿಂಗ್ ಅಂತ ಬರ್ತೈತ್ರಿ. ಇಲ್ಲಿ ಏನ್ ಮಾಡ್ತೀವಿ ನಾವು, ವಿ ವಿಲ್ ಪ್ರೊವೈಡ್ ಅ ಸೇಫ್ ಪಾತ್ ಫಾರ್ ದ ಫಾಲ್ಟ್ ಕರೆಂಟ್. ಸೊ ಏನ್ ಫಾಲ್ಟ್ ಕರೆಂಟ್ ಇರ್ತೈತೆ ಅಂದ್ರೆ ಅದಕ್ಕೊಂದು ಸೇಫ್ ಪಾತ್ ಕಳಿಸ್ತೀವಿ ನಾವು. ಇದರಿಂದ ಏನಾಕೈತಿ ನಮ್ದು ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್ ಕಡಿಮೆ ಆಕೈತಿ, ಶಾಕ್ ಹೊಡೆಯೋ ಚಾನ್ಸಸ್ ಕಡಿಮೆ ಆಗ್ತದ. ಫಾರ್ ಎಕ್ಸಾಂಪಲ್ ಈಗ ಅರ್ಥಿಂಗ್ ಕರೆಕ್ಟ್ ಆಗಿಲ್ಲ ಅಂತಂದಾಗ ನೋಡ್ರಿ, ನೀವು ಏನಾದ್ರೂ ಒಂದು ಡಿವೈಸ್ ಚಾರ್ಜಿಂಗ್ ಇಟ್ರಿ ಅಥವಾ ಸಮಥಿಂಗ್, ಇಫ್ ಯು ಆರ್ ವರ್ಕಿಂಗ್ ವಿತ್ ಎಲೆಕ್ಟ್ರಿಸಿಟಿ ಯು ವಿಲ್ ಫೀಲ್ ದ ಶಾಕ್ ದೇರ್. ಅದಷ್ಟು ಹೈ ಇರುವುದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಸೊ ಇಟ್ ವಿಲ್ ಬಿ ಬಿಟ್ ಮೈಲ್ಡ್. ಹೌದಾ? ಸೊ ಅದರ ಅರ್ಥ ಏನ್ರಿ, ನಿಮ್ದು ಅರ್ಥಿಂಗ್ ಕರೆಕ್ಟ್ ಆಗಿಲ್ಲ, ಗ್ರೌಂಡಿಂಗ್ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿ ಗ್ರೌಂಡಿಂಗ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವ್ರಿ, ವಿ ಆರ್ ಪ್ರೊವೈಡಿಂಗ್ ಅ ಸೇಫ್ ಪಾತ್ ಫಾರ್ ದ ಫಾಲ್ಟ್ ಕರೆಂಟ್ ಅಂಡ್ ವಿ ಆರ್ ರಿಡ್ಯೂಸಿಂಗ್ ದ ರಿಸ್ಕ್ ಆಫ್ ಎಲೆಕ್ಟ್ರಿಕ್ ಶಾಕ್. Computer system should be connected to properly grounded electrical outlets. So properly grounded electrical outlets ಗೆ ಕನೆಕ್ಟ್ ಆಗಿರಬೇಕು. Power switch on PSU. Many desktop PSUs have a rear switch marked 10. So ಅಲ್ಲಿ ಸ್ವಿಚ್ ಇರ್ತೈತ್ರಿ, 101 ಅಂದ್ರೆ ಆನ್, 0 ಅಂದ್ರೆ ಆಫ್. The switch controls the PSU's main input. ಸೊ ಅದೇ ನಾವು ಬಟನ್ ಹಾಕ್ತೀವಲ್ರಿ, ದಟ್ ಇಸ್ ವಾಟ್ ಇಸ್ ಯುವರ್ ಸ್ವಿಚ್ ರೀ. ಸೊ ಅದರಿಂದ ನಿಮ್ದು ಮೇನ್ PSU ಗೆ ಏನ್ ಇನ್ಪುಟ್ ಹೋಗ್ತೈತಿ ಅದು ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. Then PSU fan. So many PSUs contain a fan that helps remove the heat generated during the operation. So PSU ದು ಫ್ಯಾನ್ ಇರ್ತೈತ್ರಿ, ಅದೇನ್ ಮಾಡ್ತೈತ್ರಿ, ಹೀಟ್ ಜನರೇಟ್ ಆಗಿದ್ದನ್ನ ರಿಮೂವ್ ಮಾಡ್ತೈತಿ. Some modern PSUs uses 0 RPM or semi-passive modes where the fan remains off under low loads and turns on when needed. So ನೋಡ್ರಿ, 0 RPM ಅಂದ್ರೆ 0 revolutions per minute. ಮತ್ತೆ ಸೆಮಿ ಪ್ಯಾಸಿವ್ ಮೋಡ್ಸ್ ಅಲ್ಲಿ ನಿಮ್ದು ಫ್ಯಾನ್ ಇರುತ್ತೆ, ಅಂದ್ರೆ ಅದು ಆಫ್ ಇರ್ತೈತಿ ಅದು ಯಾವಾಗ್ಲೂ. ಯಾವಾಗ ಆನ್ ಆಕೈತಪ್ಪ, ಏನ್ ಲೋಡ್ ಹೆಚ್ಚಿಗೆ ಆಯ್ತಪ್ಪ ಅಂದಾಗ ಅಷ್ಟ ಆನ್ ಆಕೈತಿ. ಓಕೆ, ಸೊ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ನಾವು ಪ್ರೆಸೆಂಟ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್ಸ್. ಅದೇ ರೀತಿ ಪಿ ಎಸ್ ಯು ಸೇಫ್ಟಿ ರೀ. ವೆನ್ ವರ್ಕಿಂಗ್ ವಿತ್ ದ ಕಂಪ್ಯೂಟರ್ ಪವರ್ ಸಪ್ಲೈ ಯು ಶುಡ್ ಬಿ ಕೇರ್ಫುಲ್ ಆಫ್ ದೀಸ್ ಥಿಂಗ್ಸ್. ಡಿಸ್ಕನೆಕ್ಟ್ ಮೇನ್ಸ್ ಪವರ್ ಬಿಫೋರ್ ಓಪನಿಂಗ್ ದ ಕಂಪ್ಯೂಟರ್ ಕೇಸ್. ಸೊ ನೀವೇನಾದ್ರೂ ಕಂಪ್ಯೂಟರ್ ಕೇಸ್ ಓಪನ್ ಮಾಡ ಅಂತೀರಪ್ಪ ಅಂತಂದ್ರೆ, ಕೇಸ್ ಅಂದ್ರೆ ಇದೆ ಸಿ ಪಿ ಯುದ್ದೇನ ಅಂತಿರಲ್ಲ, ನಾವೇನ್ ಸಿ ಪಿ ಯು ಅಂತಿದ್ವಲ್ಲ, ಅದು ಕೇಸ್ ರೀ. ಸೊ ನೀವು ಇದು ಕೇಸ್ ಓಪನ್ ಮಾಡ ಅಂತೀರಪ್ಪ ಅಂತಂದಾಗ ನೀವು ಅದನ್ನ ಏನ್ ಮಾಡ್ಬೇಕ್ರಿ, ಮೇನ್ಸ್ ಡಿಸ್ಕನೆಕ್ಟ್ ಮಾಡ್ರಿ. ಡು ನಾಟ್ ಓಪನ್ ದ ಪಿ ಎಸ್ ಯು ಎನ್ಕ್ಲೋಸರ್ ಅನ್ಲೆಸ್ ಪ್ರಾಪರ್ಲಿ ಟ್ರೈನ್ಡ್ ಆರ್ ಕ್ವಾಲಿಫೈಡ್. ಪವರ್ ಸಪ್ಲೈ ಯೂನಿಟ್ ಏನ್ ಇರ್ತೈತಲ್ರಿ ಅದನ್ನ ಓಪನ್ ಮಾಡಬೇಡ್ರಿ ನಿಮಗೆ ಗೊತ್ತಿಲ್ಲ ಅಂದ್ರೆ. ಕೆಪಾಸಿಟರ್ಸ್ ಇನ್ಸೈಡ್ ಪಿ ಎಸ್ ಯುಸ್ ಕ್ಯಾನ್ ರಿಟೇನ್ ಡೇಂಜರಸ್ ಎಲೆಕ್ಟ್ರಿಕಲ್ ಚಾರ್ಜ್. ಕೆಪಾಸಿಟರ್ಸ್ ಏನ್ ಮಾಡ್ಬೋದ್ರಿ, ಅವು ಎಲೆಕ್ಟ್ರಿಕಲ್ ಚಾರ್ಜ್ ನ ರಿಟೇನ್ ಮಾಡಬಹುದು. ಸೊ ನಿಮಗೆ ಡೇಂಜರಸ್ ಅವು, ಸೊ ಅವುಗಳಿಂದ ದೂರ ಇರಬೇಕು. ಯೂಸ್ ಅಪ್ರೋಪ್ರಿಯೇಟ್ ಗ್ರೌಂಡಿಂಗ್ ಅಂಡ್ ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರಾಕ್ಟೀಸ್. ಯೂಸ್ ಓನ್ಲಿ ಕಂಪ್ಯಾಟಿಬಲ್ ಮಾಡ್ಯುಲರ್ ಪಿ ಎಸ್ ಯು ಕೇಬಲ್ಸ್ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಗೈಸ್, that's all you need to know in this chapter, power supply to a computer system. Okay, lastly in one the topic ಉಳಿದೈತ್ರಿ, that is the assemble of a computer system, that we are going to cover in the next video, and that will be the end of the first unit. Okay guys, thank you for watching, see you in the next video.